ನಮಸ್ಕಾರ. ಮನುಜ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಇಬ್ಬರು ಕ್ರಿಮಿನಲ್ಗಳು ಬಂದುಬಿಟ್ಟು ಕೇಳ್ತಾರೆ, ರಾಣಿ ಮನೆ ಎಲ್ಲಿ ಬರುತ್ತೆ ಅಂತ. ರಾಣಿ ಮನೆ ನಿಮಗೆ ಯಾಕೆ ಬೇಕು ಅಂತ ಅವನು ಕೇಳ್ತಾನೆ. ಅದಕ್ಕೆ ಬೇಕು, ರಾಣಿ ಮನೆ ಒಂದು ವಾಟ್ರ್ ಬಾಟ್ಲು ಬಿಟ್ಟು ಬಂದಿದ್ದಾಳೆ ಸ್ಕೂಲಿಂದ, ಅದನ್ನು ಕೊಡೋದಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ವಾಟ್ರ್ ಬಾಟ್ಲು ಕೊಟ್ಟರೆ ನಾವೇ ಕೊಡ್ತೀವಿ, ಅಲ್ಲಿಗೆ ಯಾಕೆ ಹೋಗಿ ಕೊಡಬೇಕು ಅಂತ. ಇಲ್ಲ ಇಲ್ಲ, ನಾವೇ ಕೊಡಬೇಕು, ಕೊಡಿ ವಾಟ್ರು, ಅಲ್ಲ ಅಡ್ರೆಸ್ ಕೊಡಿ ಅಂತ ಕೇಳ್ತಾರೆ. ಸರಿ, ಇವನು ಅವ್ರಿಗಿಂತ ಬ್ರಿಲಿಯಂಟ್ ಇದ್ದಾನೆ. ಇವನೇನು ಮಾಡ್ದ, ತಪ್ಪು ಅಡ್ರೆಸ್ ಕೊಟ್ಟ. ತಪ್ಪು ಅಡ್ರೆಸ್ ಕೊಟ್ಟ. ಆಮೇಲೆ ಹೋಗ್ತಾರೆ ಇವರು, ಅಲ್ಲೋಗಿ ಅಡ್ರೆಸ್ ನೋಡ್ತಾರೆ. ಅಡ್ರೆಸ್ಸಲ್ಲಿ ರಾಣಿ ಇರಲ್ಲ. ಅದಕ್ಕೆ ಮತ್ತೆ ವರ್ಧನ್ಗೆ ಫೋನ್ ಮಾಡ್ತಾರೆ. ಅಲ್ಲಿ ಹೋಗಿದ್ದು ನಾವು, ಆದರೆ ರಾಂಗ್ ಅಡ್ರೆಸ್ ಕೊಟ್ಟಿದ್ದಾನೆ, ಅಲ್ಲಿ ರಾಣಿ ಅನ್ನೋ ಹುಡುಗಿನೇ ಇಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಮತ್ತೆ ಇಲ್ಲಿಗೆ ಬಂದರೆ ಏನು ಮಾಡ್ತೀಯ, ಸತ್ಯ ಕೇಳ್ತಾನೆ. ಇಲ್ಲಿಗೆ ಬಂದರೆ ಏನು ಮಾಡ್ತೀಯ ಅಂತ ಹೇಳ್ಬಿಟ್ಟು, ಅದಕ್ಕೆ ಬರಲಿ ಬಿಡು, ಮತ್ತೆ ಅದೇ ಅವ್ರು ಏನು ಕೇಳ್ತಾರೆ ನೋಡೋಣಂತೆ ಅಂತ. ಕೇಳೋದಲ್ಲ ಕಣೋ, ವರ್ಧನ್ ಕಡೆ ರೌಡಿಗಳು, ಬಡ್ಡಿ ಮಕ್ಕಳು, ಅವರು ಏನು ಬೇಕಾದ್ರೂ ಮಾಡ್ತಾರೆ ಅಂತ ಹೇಳ್ತಾನೆ. ಏನೂ ಮಾಡೋಕ್ಕಾಗಲ್ಲ, ಸುಮ್ಮನಿರೋಣ ನೀನು, ಬರಲಿ ತಗೋ ಅಂತ ಹೇಳ್ತಾನೆ. ಆಮೇಲೆ ಸೈಲೆಂಟಾಗಿ ಸುಮ್ಮನೆ ಇರ್ತಾರೆ. ಬಟ್ಟೆ ಹೊಲ್ಕೊಂಡು ಇವರು, ಸತ್ಯ ಮತ್ತು ಇವನು ಇಬ್ಬರು ಬಟ್ಟೆ ಹೊಲ್ಕೊಂಡು, ಬಟ್ಟೆ ಹೊಲಿಯೋ ಅಂಗಡಿಲಿ ಬಂದ್ಬಿಟ್ಟು ಈ ಥರ ಅಡ್ರೆಸ್ ಕೇಳ್ತಿರಲ್ಲ ಅಂತ ಫಸ್ಟೇ ಕೇಳಿರ್ತಾನೆ ಅವನು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಷ್ಟು ಹೇಳಿ ಕಳಿಸಿರ್ತಾನೆ. ಅದಾಯಿತು. ಈ ರಾಣಿಗೆ ಪಾಪ, ಲೇ ಸತ್ಯ ಬಂದು ಅಡ್ರೆಸ್ ಯಾಕೆ ಕೊಟ್ಟೆ ನೀನು ಅಂತ ಕೇಳ್ತಾನೆ. ರಾಣಿನೂ ಮತ್ತು ರಾಣಿಗೆ ಪ್ರಾಬ್ಲಮ್ ಕಣೋ, ರಾಣಿನ ಎಳ್ಕೊಂಡು ಹೋಗ್ಬಿಡ್ತಾನೆ ಅವನು. ವರ್ಧ ಸರಿ ಇಲ್ಲ, ವರ್ಧ ಹುಡುಕ್ತಿರದೆ ರಾಣಿನ ನೀನು ಯಾಕೋ ಕೊಟ್ಟೆ ಅಂತ ಅಂದರೆ, ಸರಿ ಅವನೇನು ಮಾಡೋಕ್ಕಾಗುತ್ತೆ ಬಿಡು ಅಂತ ಹೇಳ್ತಾನೆ. ಈ ಕಡೆ ಹೋಗಿ ಹುಡ್ಕೊಂಡು ಹೋಗ್ತಾರೆ ಬಡ್ಡಿ ಮಕ್ಕಳು, ಎಲ್ಲೂ ಸಿಗಲ್ಲ ಆ ಅಡ್ರೆಸ್ಸಿಗೆ. ಆಮೇಲೆ ಮತ್ತೆ ವರ್ಧನಿಗೆ ಫೋನ್ ಮಾಡಿ ಎಲ್ಲ ವರದಿ ಒಪ್ಪಿಸ್ತಾರೆ. ಒಪ್ಪಿಸಿದಾದ್ಮೇಲೆ ಹಣ ಸಿಕ್ಕಲಿಲ್ಲ ಕಣಣ್ಣ ಅಂತ ಹೇಳಿ, ಮತ್ತೇನ್ರೋ ನಿಮ್ಮದು ರೋದನೆ, ಹುಡುಕ್ರಿ ಅಂದರೆ ಹುಡ್ಕೋಕ್ಕಾಗಲ್ವೇನ್ರೋ, ಏನರೋ ನೀವು ಅಂತ ಹೇಳ್ತಾನೆ. ಸರಿ ಬಿಡೋಣ, ಮತ್ತೆ ಎಲ್ಲರೂ ಬೇರೆ ಕಡೆ ಹುಡುಕಿದ್ರಾಯ್ತು ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾರೆ. ಇವ್ರು ಕಳಿಸಿರೋದು ಏನಕ್ಕೆ, ವರ್ಧ ಬ್ಯಾಗು ಹುಡ್ಕೊಂಡು ಬನ್ನಿ, ಅವಳ ಹತ್ರ ಬ್ಯಾಗ್ ಇದೆ, ಬ್ಯಾಗ್ ಹುಡ್ಕೊಂಡು ಬನ್ನಿ ಅಂತ ಕಳಿಸಿರೋದು. ಆ ಬ್ಯಾಗ್ ನೋಡಿದ್ರೆ ಗುಜ್ರಿ ಅಂಗಡಿಗೆ ಹೋಗಿ ಅಲ್ಲಿಂದ ಬಾಲೊಂದು ಕೈಗೆ ಸೇರಿಕೊಂಡಿದೆ ಆ ಬ್ಯಾಗು. ಆದರೆ ಇವ್ರ ಮನೇಲಿ ಇಲ್ಲವೇ ಇಲ್ಲ, ರಾಣಿ ಹತ್ರ ಆ ಬ್ಯಾಗ್ ಇಲ್ಲವೇ ಇಲ್ಲ. ಆ ಬ್ಯಾಗು ಮೆಮೊರಿ ಕಾರ್ಡ್ ಒಂದು ಸಿಕ್ಬಿಟ್ರೆ ಇವನು ಸೇಫ್ ಆಗ್ತೀನಿ ಅಂದ್ಕೊಂಡಿದ್ದಾನೆ. ಇವನು ಹೆಂಡ್ತಿನ ಕೊಲೆ ಮಾಡಿ ಇವನು ಕಾವೇರಿ ಮೇಲೆ ಹಾಕ್ಬಿಟ್ಟು ಜೈಲಿಗೆ ಕಳಿಸಿದ್ದಾನೆ. 10 ವರ್ಷ ಆಗಿದೆ. 10 ವರ್ಷದಿಂದ ಪಾಪ ಅವಳು ಜೈಲಲ್ಲೇ ಕೊಳಿತಾ ಇದ್ದಾಳೆ. ಇವನು ನೋಡಿದ್ರೆ ಆರಾಮಾಗಿ ಹೊರಗಡೆ ತಿರುಗಾಡ್ಕೊಂಡಿದ್ದಾನೆ. ಇವಾಗ ತುಂಬಾ ಕೇರಾಗಿ ತಗೊಂಡು ಕೇಸನ್ನು ನಡೆಸಬೇಕು ಅಂತ ಬಾಲ ಪ್ರಯತ್ನ ಪಡ್ತಿದ್ದಾನೆ. ಇದನ್ನೆಲ್ಲ ತಿಳ್ಕೊಂಡು ಬಂದು ಈ ಸಾರಿಕಾ ಇವನಿಗೆ ವರದಿ ಒಪ್ಪಿಸ್ತಾಳೆ. ಪ್ರತಿ ದಿವಸನೂ ಎಲ್ಲ ವಿಷಯನೂ ಇವನಿಗೆ ಎಲ್ಲನೂ ಬಂದು ಹೇಳ್ತಾಳೆ. ಬಾಲ ಹಿಂಗೆ ಮಾಡ್ದ, ಜೈಲರ್ ಹಿಂಗೆ ಮಾಡಿದ್ಲು, ಜೈಲರು ಬಾಲುಗೆ ಸಪೋರ್ಟ್ ಮಾಡ್ತಾಳೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಳೆ. ಹಂಗಾಗ್ಬಿಟ್ಟು ಇವ್ರಿಗೆ ತಲೆನೋವಾಗ್ಬಿಟ್ಟಿದೆ. ಆದರೆ ಬಾಲುಗೆ ಇವಳು ಡಬಲ್ ಗೇಮ್ ಮಾಡ್ತಿದ್ದಾಳೆ ಅಂತ ಗೊತ್ತೇ ಆಗಿಲ್ಲ ಇಲ್ಲಿವರೆಗೆ. ಅವ್ನು ಫಸ್ಟೇ ತಿಳ್ಕೊಬೇಕಾಗಿತ್ತು ಇವಳು ಹೇಗೆ ಏನು ಅಂತೇಳಿ. ಅವನೇನು ತಿಳ್ಕೊಳ್ಳೇ ಇಲ್ಲ. ಇವಳು ಫುಲ್ಲು ಡಬಲ್ ಗೇಮ್ ಮಾಡ್ತಿದ್ದೆ. ಯಾಕೆಂದರೆ ಅವನಿಗೇನು ಕನಿಕರ ಬಂದಿದೆ ಅಂದರೆ, ಇವನು ವರ್ಧ ಒಡಿಸಿದ್ದಾಗ ರೌಡಿಗಳು ಬಿಟ್ಟು ಅವನಿಗೆ ಇವಳು ಬಂದು ಕಾಪಾಡಿದ್ಲು. ಅದೊಂದೇ ಇಂಟೆನ್ಷನ್ ಇಟ್ಕೊಂಡು ಇವಳು ಆಟ ಆಡಿಸ್ತಿದ್ದಾಳೆ. ಆದರೆ ಅವನಿಗೆ ಪಾಪ ಅದು ಅರ್ಥನೇ ಆಗ್ತಾಯಿಲ್ಲ. ಏನೋ ನನ್ನನ್ನು ಕಾಪಾಡಿದ್ಲು ಅನ್ನೋದೊಂದು ಇಟ್ಕೊಂಡು ಅವಳು ಅವನಿಗೆ ಬಾಲಂಗೆ ಆಟ ಆಡಿಸ್ತಾ ಇದ್ದಾಳೆ. ರಾಣಿ ಪಾಪ ಅದೇನೋ ಅಲ್ಲಿ ಪಾಟ್ ಇಟ್ಟಿದ್ಲು, ಆ ಪಾಟು ಕೆಡಗ್ಬಿಟ್ಟು ಬೀಳಿಸ್ಬಿಟ್ಲು, ಒಡೆದೋಯ್ತು. ಒಡೆದಿದ್ದಕ್ಕೆ ಅವ್ರ ಅತ್ತೆ ಬಂದು ಅದು ಚಂಡಿ ಚಾಮುಂಡಿ ಥರ ಅವತಾರ ತಾಳ್ಬಿಟ್ಲು. ಏಯ್, ನಿಮ್ಮಪ್ಪ ತಂದಿದ್ನೇನೆ, ನಿಮ್ಮಮ್ಮ ತಂದಿದ್ಲೇನೆ, ಒಡೆದಾಕಿದೆಯಲ್ಲೇ, ಎಲ್ಲಿಂದ ಬರುತ್ತೆ ದುಡ್ಡು, ಹಾಗೆ ಹೀಗೆ ಅಂತೇಳಿ. ಆ ಹುಡುಗಿ ಪಾಪ ಸುಮ್ಮನೆ ನಿಂತಿತ್ತು. ಆಗ ಬಾಲ ಓಡಿ ಬರ್ತಾನೆ. ಮಗುಗೆ ಹಂಗೆಲ್ಲ ಬೈಬೇಡಿ ನೀವು, ಆ ಥರ ಎಲ್ಲ ಬೈಬೇಡಿ ನೀವು ಅಂತೇಳಿ. ನಾನು ಬೈಯಲ್ಲಪ್ಪ, ಹಂಗಿದ್ಮೇಲೆ ಕರ್ಕೊಂಡೋಗಿ
ಸಾಕೋ ಯೋಗ್ಯತೆ ಇಲ್ವಾ ನಿನಗೆ ಅಂತಾಳೆ. ಸಾಕೋ ಯೋಗ್ಯತೆ ನನಗಿದೆ, ಬರಬೇಕಲ್ಲ, ಬರೋಂಗೆ ಮಾಡ್ಕೋಬೇಕು ನೀನು. ಅದು ಬಿಟ್ಬಿಟ್ಟು ಇಲ್ಲಿ ಬಂದಿದ್ಯಾ ನನ್ನ ಹತ್ರ ಮಾತಾಡೋಕ್ಕೆ. ಬರೋಂಗೆ ಮಾಡ್ಕ, ನಿನ್ನ ಮಗಳಲ್ವಾ, ನಿನ್ನ ಮಗಳಾಗಿದ್ದರೆ ನೀನು ಬರೋಂಗೆ ಮಾಡ್ಕ ನಿನ್ನ ಮನೆಗೆ. ಇಲ್ಲ್ಯಾಕೆ ಬಿಟ್ಟಿದ್ದೀಯಾ? ನಮಗೆ ನಡ್ಕ ಸಾಕಾಗೋಗಿದೆ ಇವಳ್ದು ಕಾಟಗಳು, ದಿನ ಒಂದೊಂದು ಹಾಳು ಮಾಡ್ತಾಳೆ ಅಂತ. ಅವನಿಗೆ ಹೊಟ್ಟೆ ಎಲ್ಲ ಉರಿದೋಗ್ಬಿಡುತ್ತೆ. ಅವನೇನಂತಾನೆ, ರಾಣಿ ಬಾರವ್ವ ಮಗಳೇ, ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಬಾ ಕಂದ, ನಿನಗೆ ರಾಣಿ ಥರ ನೋಡ್ಕೊತೀನಿ ಬಾ ಮಗಳೇ ಅಂತಾನೆ. ಆ ಹುಡುಗಿ ಆಮೇಲೆ ಏನೂ ಮಾತಾಡಲ್ಲ, ಸುಮ್ಮನೆ ನಿಂತಿರುತ್ತೆ. ಆಮೇಲೆ ಹೋಗಿ ನಿಮ್ಮಪ್ಪ ಕರಿತಾವನಲ್ಲ, ಹೋಗು, ಅಲ್ಲಿ ಚೆನ್ನಾಗಿರ್ತೀಯಂತೆ ಹೋಗು ಅಂತ ಹೇಳ್ತಾಳೆ. ಇಲ್ಲಿ ಯಾಕೆ ನಮ್ಗೆ ಗೋಳಿಕೊಳಕ್ಕೆ ಇಲ್ಲಿದೆಯಾ, ಹೋಗು, ನಮಗೆ ಸಾಕಾಗೋಗಿದೆ, ದುಡ್ದಿದ್ದೆಲ್ಲ ನಿನಗೆ ಆಗೋಗುತ್ತೆ, ಹಾಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾಳೆ. ಅದಕ್ಕೆ ರಾಣಿ, ನಾನು ಚೆನ್ನಾಗಿ ನೋಡ್ಕೊತೀನಿ ಇವ್ರ ಹತ್ರ, ಯಾಕವ್ವ ಬೈಸ್ಕೊಂಡು ಇಲ್ಲಿರ್ತೀಯ, ಬಾ ನಿಮ್ಮಮ್ಮನ್ನ ನಾನು ಗ್ಯಾರಂಟಿ ಬಿಡಿಸ್ತೀನಿ, ಏನೇ ಕಷ್ಟ ಆದ್ರೂ ನಿಮ್ಮಮ್ಮನ ಬಿಡಿಸ್ತೀನಿ ಜೈಲಿಂದ. ಬಾ ಮಗಳೇ, ನಾನು ನೀನು ಹೋಗಿ ನಾವು ನಮ್ಮ ಮನೇಲಿರೋಣ, ಅಮ್ಮನ್ನು ಬಿಡಿಸ್ಕೊಬರೋಣ ಅಂತ ಹೇಳ್ತಾನೆ. ಹಂಗೆ ಅಂದ್ಬಿಟ್ಟು ಬಾ ಮಗಳೇ ಅಂತ ಮುಟ್ಟಕ್ಕೆ ಹೋಗ್ತಾನೆ. ಬಿಡಿ, ನನ್ನ ಮುಟ್ಟಬೇಡಿ, ನೀವು ನನ್ನ ಅಪ್ಪನೇ ಅಲ್ಲ, ನಿಮ್ಮ ಜೊತೆ ನಾನು ಬರಲ್ಲ ಅಂತಾಳೆ ರಾಣಿ. ಆವಾಗ ಅವನಿಗೆ ಅಳು ಬರುತ್ತೆ. ಮಗಳು ಹಿಂಗೆ ಅಂತಾಳೆ, ನೀನು ಅನ್ನೋದ್ರಲ್ಲಿ ತಪ್ಪೇನಿಲ್ಲ ಮಗಳೇ, ನಾನು ಅಂಥದ್ದೇ ಕೆಟ್ಟ ಕೆಲಸ ಮಾಡಿದ್ದೀನಿ, ಅದಕ್ಕೆ ನೀನು ಅಂತೀಯ, ಹೌದು, ಆದರೆ ಈಗ ಆ ಥರ ಮಾಡಲ್ಲ ಮಗಳೇ, ಬಾ ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಬಾ ಕಂದ ಅಂತ ಎಲ್ಲ ಕರೀತಾನೆ. ಏನೇ ಮಾಡಿದ್ರು ಆ ಹುಡುಗಿ ಪಾಪ ಮುಖನೂ ಕೂಡ ನೋಡಲ್ಲ, ಅಷ್ಟೂ ಕೋಪ ಇದೆ ಅಪ್ಪನ ಮೇಲೆ, ಮುಖನೂ ನೋಡಲ್ಲ. ಇವಳು ಸರಳ ಹೋಗು ಅಂದರೂ ಹೋಗಲ್ವಲ್ಲ ಅಂತೇಳ್ಬಿಟ್ಟು ಅವ್ರ ಅಮ್ಮನ ಮುಖ ನೋಡ್ತಾಳೆ, ಅವರಮ್ಮ ಮಗಳ ಮುಖ ನೋಡ್ತಾಳೆ. ಎಷ್ಟು ಹೇಳಿದ್ರೂ ಇವಳಿಗೆ ಮಾನ ಮರ್ಯಾದೆನೇ ಇಲ್ಲ, ಇಲ್ಲೇ ಬಿದ್ದು ಸಾಯ್ತೀನಿ ಅಂತಾಳಲ್ಲ, ಹೋಗೋಕ್ಕೇನು ರೋಗ ಇವಳಿಗೆ ಅಂತ. ಅದಕ್ಕೆ ಬಾಲ ಹಂಗೆಲ್ಲ ಬೈಬೇಡಿ ಅವಳಿಗೆ, ನೀವು ಹಂಗೆಲ್ಲ ಬೈದರೆ ನನಗೆ ತುಂಬ ಬೇಜಾರಾಗುತ್ತೆ, ಹಂಗೆಲ್ಲ ಬೈಬೇಡಿ ಅಂತ ಹೇಳ್ತಾನೆ. ಅವರಮ್ಮ ನೋಡ್ತಾನೆ ಇರ್ತಾಳೆ ಇದನ್ನೆಲ್ಲ, ಮತ್ತೇನಾರು ಫಿಟ್ಟಿಂಗ್ ಇಟ್ಟು ಮತ್ತೇನಾದರೂ ಅವಳಿಗೆ ಹಿಂಸೆ ಕೊಡಿಸೋದಕ್ವರೆಗೂ ಇವಳಿಗೆ ಸಮಾಧಾನವೇ ಇರಲ್ಲ. ಇವಳು ಹುಟ್ಟು ಕ್ರಿಮಿನಲ್ಲು, ಆ ಸಾರಿಕಾ ಥರ. ಯಾವಾಗ ನೋಡಿದ್ರು ಮಗಳಿಗೆ ಏನಾರು ಚಾಡಿ ಹೇಳ್ಕೊಡೋದು, ಮನೆ ಸಂಸಾರ ಹಾಳು ಮಾಡೋದು, ಸತ್ಯ ಬಂದ ತಕ್ಷಣ ಜಗಳ ಆಡೋದು, ಇದೇ ಇವಳ್ದು ಯಾವಾಗ ನೋಡಿದ್ರು. ಅದಂತೂ ಅವಳಂತೂ ಸರಳ ಬಜಾರಿ ಅಂದರೆ ಬಜಾರಿ, ಬೈದು ಇಡ್ತಾಳೆ ಆ ಹುಡುಗಿಗೆ. ಅಷ್ಟಿಷ್ಟು ಬೈಯಲ್ಲ, ಎಲ್ಲ ಮನೆ ಹಾಳು ಮಾಡ್ತಾಳೆ, ನಮ್ಮ ಮನೆ ಹಾಳು ಮಾಡ್ತಾಳೆ, ನಮ್ಮ ಮನೆ ಹಾಳು ಮಾಡ್ತಾಳೆ, ನಮ್ಮ ಮನೆ ಹಾಳು ಮಾಡ್ತಾಳೆ, ಯಾವಾಗ ನೋಡಿದ್ರು ಅದೇ ಬೈತಾ ಇರ್ತಾಳೆ. ಆ ಹುಡುಗಿ ಪಾಪ ಹೋಗಿ ಅಪ್ಪನ ಜೊತೆ ಆರಾಮಾಗಿ ಇರ್ಬೋದು, ಬರಲ್ಲ ನಾನು, ಅವ್ರು ಯಾರೋ ನಂಗೆ ಗೊತ್ತಿಲ್ಲ, ನಾನು ಬರಲ್ಲ, ನನ್ನ ಅಪ್ಪನೇ ಅಲ್ಲ, ನನ್ನ ಫ್ರೆಂಡೂ ಅಲ್ಲ ಅಂತದೆ ಆ ಹುಡುಗಿ. ಈ ಕಡೆ ಬಂದು ವರ್ಧನ್ ಮನೆಯಲ್ಲಿ ಆ ಹುಡುಗ ಸ್ಕೂಲಿಗೆ ಹೋಗಿಲ್ಲ. ಯಾಕೋ ಸ್ಕೂಲಿಗೆ ಹೋಗಲ್ವೇನೋ ಅಂತ ಅವರಪ್ಪ ಬಂದು ಕೇಳ್ತಾನೆ. ರಾಣಿ ಸ್ಕೂಲಿಗೆ ಬರ್ತಾಯಿಲ್ಲ, ನಾನು ಹೋಗಲ್ಲ ಅಂತ ಹೇಳುತ್ತೆ. ರಾಣಿ ಬರ್ತಾಯಿದ್ರೆ ಅವಳು ಯಾರೋ, ಅವಳು ಬರ್ತಿದ್ರೆ ನೀನು ಯಾಕೋ ಹೋಗಬಾರ್ದು, ನಿನ್ನ ಪಾಡಿ ನೀನು ಹೋಗೋ ಸ್ಕೂಲಿಗೆ ಅಂತ ಹೇಳ್ತಾನೆ ಅವರಪ್ಪ. ಇಲ್ಲ, ರಾಣಿ ಬರೋವರೆಗೂ ನಾನು ಸ್ಕೂಲಿಗೆ ಹೋಗಲ್ಲ, ರಾಣಿ ಎಲ್ಲೋ ಹಾಸ್ಟ್ಲಿಗೆ ಬಿಡ್ತಾರಂತೆ ಅಂತ ಸಾರಿಕಾ ಹೇಳ್ತಾಳೆ. ಅದಕ್ಕೆ ಹಾಸ್ಟ್ಲಿಗೆ ಹೋಗ್ತಾಳೆ ಅವಳು. ನೀನು ಅವಳನ್ನ ಕಟ್ಕೊಂಡು ನೀನೇನು ಮಾಡ್ತೀಯಾ, ನಿನ್ನ ಪಾಡಿ ನೀನು ಓದೋ ಚೆನ್ನಾಗಿ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲ, ನಾನು ಹೋಗಲ್ಲಪ್ಪ, ರಾಣಿ ಸ್ಕೂಲಿಗೆ ಬರೋವರೆಗೂ ನಾನು ಹೋಗಲ್ಲ, ಅವಳು ನನ್ನ ಬೆಸ್ಟ್ ಫ್ರೆಂಡು, ಅವಳು ಬರೋವರೆಗೂ ನಾನು ಹೋಗಲ್ಲ ಅಂತ. ಆಮೇಲೆ ಅವರಪ್ಪ ತಗೊಂಡೋಗಿ ಎಲ್ಲೋ ಸೇರಿಸಿದ್ದಾನೆ ಕಣೋ ಅಂತ ಹೇಳ್ತಾಳೆ. ಅವರಪ್ಪ ಯಾರು, ಬಾಲು ಅಂಕಲ್ ತಾನೆ, ಬಾಲು ಅಂಕಲ್ ಯಾಕೆ ಬರ್ತಾಯಿಲ್ಲ ಇಲ್ಲಿಗೆ ಅಂತಾನೆ. ಬಾಲು ಅವನು ಅದೆಲ್ಲ ಕಟ್ಕೊಂಡು ನಿನಗೆ ಏನಾಗಬೇಕಾಗಿದೆ, ನೀನು ಓದಬೇಕಾಗಿರೋದು ಸ್ಕೂಲಲ್ಲಿ, ನೀನು ಹೋಗು ಸ್ಕೂಲಲ್ಲಿ ಓದು ಅಂತ ಹೇಳ್ತಾನೆ ವರ್ಧ. ಅದಕ್ಕೆ ಆ ಮಗು ಹೇಳುತ್ತೆ, ಹಂಗಲ್ಲ, ನಾನು ಹೋಗಲ್ಲ, ರಾಣಿ ಬರೋವರೆಗೂ ನಾನು ಹೋಗಲ್ಲ ಅಂತ ಇರುತ್ತೆ. ಅಷ್ಟೊತ್ತಿಗೆ ಮೊಬೈಲಲ್ಲಿ ಅವನ ಮೊಬೈಲಲ್ಲಿ ಆ ಬ್ಯಾಗು ಫೋಟೋ ಇರುತ್ತೆ. ಆ ಫೋಟೋನ ಅವನು ಇನ್ನೂ ಮೊಬೈಲ್ ಆಫ್ ಮಾಡಿರಲ್ಲ, ಫೋಟೋ ನೋಡಿಬಿಟ್ಟು, ಅಪ್ಪ ರಾಣಿ ಬ್ಯಾಗು ನಿಮ್ಮ ಮೊಬೈಲಲ್ಲಿ ಹಾಕಿದೆ ಫೋಟೋ ಅಂತ ಕೇಳ್ತಾನೆ. ಅದಕ್ಕೆ ಅವನು ಏನೂ ಮಾತಾಡಲ್ಲ. ಅದಕ್ಕೆ ಅವೆಲ್ಲ ನಿನಗೆ ಯಾಕೆ, ನಿನ್ನ ಕೆಲಸ ನೀನು ನೋಡ್ಕೊ, ನೀನು ಹೋಗು ಸ್ಕೂಲ್ಗೆ ಅಂತ ಬೈತಾನೆ. ಈ ಕಡೆ ಬಾಲ ಅಳ್ತಾನೇ ಇರ್ತಾನೆ. ಮಗಳು ಹಂಗೆ ಬರೋದು ಇಲ್ಲ, ಮಾತು ಆಡಲ್ಲ, ಬಾ ಅಂದರೂ ಬರಲ್ಲ ಅಂತೇಳ್ಬಿಟ್ಟು ಅಳ್ತಾನೇ ಇರ್ತಾನೆ. ಅಳು ಅವನಿಗೆ ಪಾಪ. ಎಷ್ಟು ಅಳ್ತಾನೆ ಅಂದರೆ, ಚೆನ್ನಾಗಿ ನೋಡ್ಕೊತೀನಿ ಅಂದರೂ ಬರಲ್ಲ ಅಂತಾಳಲ್ಲ ಅಂತ ತುಂಬಾ ಅಳ್ತಾನೆ. ಆವಾಗ ತುಂಬ ಬೇಜಾರಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.